ಗ್ಯಾಸ್ ಲೋಡ್ ಬರ್ತಾ ಇದ್ದ ಹಾಗೆ ನುಗ್ಗಲು ಉಂಟಾಗ್ಬಿಡ್ತು. ಮೊನ್ನೆ ಬಿಹಾರ, ಉತ್ತರ ಪ್ರದೇಶದಲ್ಲೆಲ್ಲ ನಾವು ನೋಡ್ತಾ ಇದ್ವಲ್ಲ. ಈಗ ನಾವು ಇಲ್ಲಿ ಪಕ್ಕದಲ್ಲೇ, ಬೆಂಗಳೂರು ಪಕ್ಕದಲ್ಲೇ, ಕೋಲಾರದಲ್ಲಿ ಗೌರಿಪೇಟೆಯಲ್ಲಿರುವಂಥ ಒಂದು ಗ್ಯಾಸ್ ಬಂಕ್ ಹತ್ರ ಅದೇ ತಡ ಅಂತ ಒಂದು ಸನ್ನಿವೇಶವನ್ನ ಕಂಡು ಬ್ಯಾಂಕ್ ಎದುರು ಆಟೋ ಚಾಲಕರಂತೂ ಜಟಾಪಟಿ ಮಾಡ್ಕೊಂಡ್ಬಿಟ್ರು. ಬ್ಯಾಂಕ್ ಸುತ್ತುವರೆದಿದೆ, ನೂರಾರು ಆಟೋಗಳು ಅನ್ನೋದು ತಿಳಿದು ಬರ್ತಾ ಇದೆ. ಅಂದ್ರೆ ಇದು ಈ ಆಟೋ ಗ್ಯಾಸ್ ಓಡಿಸ್ತಾರಲ್ಲ, ಈ CNG ವೆಹಿಕಲ್ಗಳಿಗೆ ಸಂಬಂಧಪಟ್ಟಂಗಿರುವಂಥ ಗ್ಯಾಸ್ ಬರ್ತಾ ಇದ್ದಂಗೆ ನೋಡಿ ಅಲ್ಲೆಲ್ಲ ಹೆಂಗೆ ಜನ ಜಮಾವಣೆ ಆದ್ರು ಅಂತ ಹೇಳ್ತಾರೆ. ರಾಜೇಂದ್ರ ಸಿಂಹ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ವರದಿ ಕೊಟ್ಟರೆ ಬನ್ನಿ ನೋಡಿ. ಆಟೋ ಗ್ಯಾಸ್ಗಾಗಿ ಪೆಟ್ರೋಲ್ ಬಂಕ್ ಎದುರು ಆಟೋಗಳ ಕ್ಯೂ ನಿಂತಿರುವಂತಹ ದೃಶ್ಯಗಳು ಕೋಲಾರದಲ್ಲಿ ಕಂಡು ಬರ್ತಾ ಇದೆ. ಕೋಲಾರ ನಗರದ ಒಂದು ಟೋಟಲ್ ಗ್ಯಾಸ್ ಪೆಟ್ರೋಲ್ ಬಂಕ್ ಬಳಿ ನೂರಾರು ಆಟೋಗಳು ನಿಂತಿದ್ದಾವೆ. ನಾನು ದೃಶ್ಯದಲ್ಲಿ ನೋಡ್ತಾ ಹೋಗ್ತೀನಿ. ಕಳೆದ 3 ದಿನಗಳಿಂದ ಈ ಒಂದು ಟೋಟಲ್ ಗ್ಯಾಸ್ ಪೆಟ್ರೋಲ್ ಏನು ಗ್ಯಾಸ್ ಬಂಕ್ ಏನಿತ್ತು ಇದು ಕ್ಲೋಸ್ ಆಗಿತ್ತು. ಈಗಷ್ಟೇ ಕೇವಲ 5-10 ನಿಮಿಷಗಳ ಹಿಂದಷ್ಟೇ ಈ ಒಂದು ಗ್ಯಾಸ್ ಲೋಡ್ ಬಂದ ಹಿನ್ನೆಲೆಯಲ್ಲಿ ಈಗಷ್ಟೇ ಬಂಕ್ ಓಪನ್ ಆಗಿದೆ. ವಿಷಯ ತಿಳಿತಿದ್ದಂತೆ ಕೇವಲ 10-15 ನಿಮಿಷಗಳಲ್ಲಿ ನೂರಾರು ಆಟೋಗಳು ಬಂದು ಈ ಒಂದು ಗ್ಯಾಸ್ ಬಂಕ್ ಎದುರು ಜಮಾಯಿಸಿದ್ದಾವೆ. ಯಾಕಂದರೆ ಕಳೆದ 3-4 ದಿನಗಳಿಂದ ಗ್ಯಾಸ್ ಸಿಗದೆ ಆಟೋ ಓಡಿಸೋದನ್ನೇ ಸಾಕಷ್ಟು ಜನ ಆಟೋ ಚಾಲಕರು ನಿಲ್ಲಿಸಿದ್ರು. ಯಾಕಂದರೆ ದಿನನಿತ್ಯ ಆಟೋ ಚಾಲಕರು ಅವತ್ತಿನ ದುಡಿಮೆಯನ್ನು ನಂಬಿ ಬದುಕುವಂಥ ಆಟೋ ಚಾಲಕರು. ಆದರೆ ಏನು ಗ್ಯಾಸ್ ಸಿಗ್ತಾ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಏನು ಆಟೋವನ್ನು ದಿನನಿತ್ಯ ಚಲಾವಣೆ ಮಾಡೋದು ಕೂಡ ತುಂಬ ಕಷ್ಟ ಆಗ್ತಾ ಇತ್ತು. ಮತ್ತು ಸಾಕಷ್ಟು ಬ್ಲಾಕ್ಗಳಲ್ಲಿ ಕೂಡ ಗ್ಯಾಸ್ ಸಿಗ್ತಾ ಇರಲಿಲ್ಲ, ಅಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ಈಗ ಗ್ಯಾಸ್ ಸಿಗ್ತಾ ಇದೆ ಅನ್ನೋ ವಿಷಯ ತಿಳಿತಿದ್ದಂತೆ ಕೇವಲ 10-15 ನಿಮಿಷಗಳಲ್ಲಿ ಇಷ್ಟೊಂದು ಆಟೋಗಳು ಬಂದು ಈ ಒಂದು ಗ್ಯಾಸ್ ಬಂಕ್ ಎದುರು ಜಮಾಯಿಸಿದ್ದಾವೆ. ಈಗಷ್ಟೇ ಏನು ಲೋಡ್ ಇಳಿಸಿ ವೆಹಿಕಲ್ ಪಾಸ್ ಆಗ್ತಿದ್ದಂತೆ ಈಗಾಗಲೇ ಆಟೋಗಳಿಗೆ ಗ್ಯಾಸನ್ನು ಫಿಲ್ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಶುರು ಮಾಡಿರುವಂಥದ್ದು. ಪ್ರಮುಖವಾಗಿ ನಾವು ಹೇಳಬೇಕು ಅಂತಂದರೆ ಕೋಲಾರದಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಗ್ಯಾಸನ್ನು ಬಳಸಿ ಓಡಿಸುವಂಥ ಆಟೋಗಳಿದ್ದಾವೆ. ಹಾಗಾಗಿ ಎಲ್ಲವಕ್ಕೂ ಕೂಡ ತುಂಬ ಸಮಸ್ಯೆ ಆಗ್ತಾಯಿತ್ತು. ಈಗಷ್ಟೇ ಗ್ಯಾಸ್ ಸಿಗ್ತಾ ಇರೋದ್ರಿಂದ ಒಂದು ರೀತಿ 2-3 ದಿನಗಳಿಂದ ಕೆಲಸ ಇಲ್ಲದೆ ಇದ್ದಂಥ ಏನು ಆಟೋ ಚಾಲಕರೇನಿದ್ರು ಅವ್ರಿಗೆ ಈಗ ಒಂದು ರೀತಿಯ ಸಂತೋಷದ ವಾತಾವರಣ ಅಂತಲೇ ಹೇಳಬೇಕು. ಈಗ ಗ್ಯಾಸ್ ಸಿಗ್ತಾ ಇರಲಿಲ್ಲ, ಸಮಸ್ಯೆ ಆಗ್ತಾ ಇತ್ತು. ಈಗ ಗ್ಯಾಸ್ ಬಂದು ಇಳಿದಿದೆ. ಏನು ಹೇಳ್ತೀರಿ ಸರ್? ಏನು ಸಮಸ್ಯೆ ಇಲ್ಲ. ಜನ ಏನಾಯಿತು ಅಂದರೆ ಇಲ್ಲಿ ಹೋಯ್ತು ಅಂದರೆ ಒಲ್ಲಿ ಹೋಯ್ತು ಅಂತ ಇದ್ದಾರೆ. ಸಮಸ್ಯೆ ಇಲ್ಲ. ನಿನ್ನೆಯಿಂದ ಇದರಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕ್ ಸಪ್ಲೈ ಕೊಟ್ಟಿದ್ದಾರೆ. ಇಲ್ಲಿ ಬೆಳಿಗ್ಗೆ ಬಂದು ಕೊಟ್ಟಾಗ ಬಂಗಾರಪೇಟೆ ಕೆಜಪ್ ಮುಗಿಸ್ಕೊಂಡು ಇಲ್ಲಿ ಬಂದು ಇಳಿಸಿದ್ದಾರೆ ಸರ್. ಸಮಸ್ಯೆ ಇಲ್ಲ ಸರ್. ಅಲ್ಲ, ಸಮಸ್ಯೆ ಇಲ್ಲ ಅಂತೀರಿ. ಈಗ ಗ್ಯಾಸ್ ಲೋಡ್ ಬಂದು ಒಂದು 10-15 ನಿಮಿಷ ಆಯಿತು. ಆಗಲೇ ನೂರಾರು ಆಟೋಗಳು ಬಂದು ಜಮಾಯಿಸಿದಾವೆ ಇಲ್ಲಿ ಗ್ಯಾಸ್ ಬೇಕು ಅಂತ ಹೇಳಿ. ಇದೇನಾಗಿದೆ ಅಂದರೆ ಕಮರ್ಷಿಯಲ್ ನಿಂತೋಗಿದೆ ಸರ್. ಈ ಪುಲ್ಲಿಂಗ್ ನಿಂತೋಗೈತೆ. ಯಾವ ಪುಲ್ಲಿಂಗ್ ನಿಂತೋಗೈತೋ ಬಂಕ್ಗಳಿಗೆ ಅವಕಾಶ ಆಯ್ತು ಸರ್. ಹೌದು, ಅಂದರೆ ರೀಫಿಲ್ಲಿಂಗ್ ಮಾಡ್ತಾ ಇದ್ದಂಥ ಕಡೆ ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಇವಾಗ ಗ್ಯಾಸ್ ಬಂಕ್ಗಳಲ್ಲಿ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರು. ಹೌದು ಸರ್. ಎಲ್ಲೆಲ್ಲಿ ಮಾಡ್ತಾ ಇದ್ರು? ಎಲ್ಲ ಕಡೆ ಟೋನಲ್ಲೆಲ್ಲ ಮಾಡ್ತಾ ಇದ್ದಾರೆ ಸರ್. ಅದು ನಿಂತರೆ ಇವಾಗ ಸಮಸ್ಯೆ ಆಗೋದು ಸರ್. ಹೌದು ಸರ್. ಇದು ಆಟೋ ಚಾಲಕರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.